ವೀಕ್ಷಕರೇ, ಭಾರತದಲ್ಲಿ ಕ್ರಿಕೆಟ್ ಒಂದು ಆಟ ಮಾತ್ರ ಅಲ್ಲ, ಒಂದು ಧರ್ಮ ಅಂತಾನೆ ಹೇಳಲಾಗುತ್ತೆ. ಅಸಲಿಗೆ ಕ್ರಿಕೆಟ್ ಜನ್ಮ ಕೊಟ್ಟಂತ ಇಂಗ್ಲೆಂಡ್ನಲ್ಲೂ ಕೂಡ ಇಲ್ಲದಷ್ಟು ಕ್ರಿಕೆಟ್ನ ಆರಾಧನೆ ಭಾರತದಲ್ಲಿ ನಡೆಯುತ್ತೆ. ಇಂಥ ದೇಶದ ಕ್ರಿಕೆಟ್ ಟೀಮಲ್ಲಿ ಸ್ಥಾನವನ್ನು ಪಡೆಯೋದು ಅಂದ್ರೆ ಅದು ಸಾಮಾನ್ಯ ಅಲ್ಲ. 140 ಕೋಟಿಗಿಂತನೂ ಕೂಡ ಹೆಚ್ಚು ಜನಸಂಖ್ಯೆ ಇರುವಂತ ಈ ಒಂದು ದೇಶದಲ್ಲಿ ಕ್ರಿಕೆಟ್ ಟೀಮ್ನ 11 ಜನರ ತಂಡದಲ್ಲಿ ಸ್ಥಾನವನ್ನು ಪಡೆಯೋದಂದ್ರೆ ಅದಕ್ಕೊಂದು ಕಠಿಣ ತಪಸ್ಸನ್ನೇ ಮಾಡಬೇಕು ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ಇದನ್ನ ಒಂದ್ಸಾರಿ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಕೋಚ್ ಆಗಿದ್ದಂತ ಜಸ್ಟಿನ್ ಲ್ಯಾಂಗರ್ ಕೂಡ ಹೇಳಿದ್ರು. ಈಗ ಈ ವೈಭವ್ ಸೂರ್ಯವಂಶಿ ಆಡ್ತಿರುವಂತ ರೀತಿಯನ್ನ ನೋಡಿದ್ರೆ ಇದು ಅಕ್ಷರಶಃ ಸತ್ಯ ಅಂತಾನೆ ಅನ್ಸುತ್ತೆ. ಪ್ರಸ್ತುತ ನಡೆಯುತ್ತಿರುವಂತ IPL ನಲ್ಲಿ ವಿರಾಟ್ ಕೊಹ್ಲಿ, MS ಧೋನಿ, ರೋಹಿತ್ ಶರ್ಮಾ ಹೀಗೆ ದಿಗ್ಗಜರ ಆಟಗಾರರಿಗಿಂತನೂ ಕೂಡ ಹೆಚ್ಚು ಟ್ರೆಂಡಿಂಗ್ ನಲ್ಲಿ ಇರೋದು ಈ 15 ವರ್ಷದ ವೈಭವ್ ಸೂರ್ಯವಂಶಿ ಅನ್ನುವಂತ ಪೋರ. ಆತನ ಆಟವನ್ನು ನೋಡಿ ಬೆರಗಾದವರೇ ಇಲ್ಲ ಅಂತ ಹೇಳುವಂತಾಗಿದೆ. ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಆಡ್ತಿರುವಂತ ವೈಭವ ನೋಡೋದಿಕ್ಕೆ ಜನರು ಮೈದಾನಕ್ಕೆ ಬರ್ತಿದ್ದಾರೆ. ವೀಕ್ಷಕರೇ, ಈ ವೈಭವ್ ಸೂರ್ಯವಂಶಿ ಹುಟ್ಟಿದ್ದು 2011 ಮಾರ್ಚ್ 27 ತಾರೀಕು ಬಿಹಾರದ ಸಮಷ್ಟಿಪುರ ಜಿಲ್ಲೆಯ ತಾಜ್ಪುರ್ನಲ್ಲಿ. ಅಲ್ಲಿ ಅಷ್ಟೇನು ಸೌಲಭ್ಯ ಇಲ್ಲಂತ ಒಂದು ಊರಿನ ಮಧ್ಯಮ ವರ್ಗದ ಕುಟುಂಬ ಈತನದ್ದು. ಈ ವೈಭವ್ ಬ್ಯಾಟನ್ನ ಹಿಡಿದಾಗ ಅವನಿಗಿನ್ನೂ ಕೂಡ 4 ವರ್ಷ ವಯಸ್ಸು. ಆಗ್ಲೇ ಈ ವೈಭವ್ಗೆ ಕ್ರಿಕೆಟ್ ಅಂದ್ರೆ ಹುಚ್ಚು ಪ್ರೀತಿ. 12 ತಾಸು ಕೂಡ ಬ್ಯಾಟನ್ನ ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ತಿದ್ದ. ಅವನ ಕ್ರಿಕೆಟ್ ಆಟವನ್ನ ನೋಡದಂತ ಅವರ ತಂದೆಗೆ ಇವನಲ್ಲಿ ಏನೋ ಇದೆ ಅಂತ ಅನ್ಸೋದಕ್ಕೆ ಶುರುವಾಯಿತು. ಅವನ ಮೇಲೆ ಅಪಾರವಾದಂತ ಭರವಸೆಯನ್ನ ತಂದಿತ್ತು. ಜೊತೆಗೆ ಅಷ್ಟು ಸಣ್ಣ ವಯಸ್ಸಿನಲ್ಲೇ ತಮ್ಮ ಮನೆ ಸುತ್ತಮುತ್ತ ಹುಡುಗರ ಜೊತೆ ಕ್ರಿಕೆಟ್ ಆಡ್ತಿದ್ದಾಗ ಅವನಲ್ಲಿ ಇದ್ದಂತ ಕ್ರಿಕೆಟ್ ಬಗೆಗಿನ ಉತ್ಸಾಹ ಮತ್ತು ಕೌಶಲ್ಯವನ್ನ ಅಕ್ಕಪಕ್ಕದವರು ಗುರುತಿಸಿದ್ರು. ಅವನಲ್ಲಿ ಇದ್ದಂತ ಅಸಾಮಾನ್ಯ ಕ್ರಿಕೆಟ್ ಅನ್ನ ಕಂಡು ಆಗ್ಲೇ ಅವರು ಬೆಕ್ಕಸ ಬೆರಗಾಗಿದ್ರು. ಹಾಗಾಗಿ ಅವನ ತಂದೆ ಕೂಡ ಒಂದು ನಿರ್ಧಾರವನ್ನ ಮಾಡಿದ್ರು. ಅವರ ಆರ್ಥಿಕ ಸ್ಥಿತಿ ಅಷ್ಟೇನು ಚೆನ್ನಾಗಿ ಇಲ್ಲದೆ ಇದ್ರೂ ಕೂಡ ಮಗನ ಆಸೆ ಅಭಿಲಾಷೆಗೆ ಬೆಂಬಲವಾಗಿರೋದಕ್ಕೆ ಅವರು ನಿರ್ಧರಿಸ್ತಾರೆ. ಇಡೀ ಕುಟುಂಬನೇ ವೈಭವನ ಕ್ರಿಕೆಟ್ ಕನಸಿಗೆ ರೆಕ್ಕೆಯನ್ನ ಕಟ್ಟೋದಕ್ಕೆ ಸಿದ್ಧರಾಗಿದ್ರು. ಹಾಗಾಗಿ ಸಮಷ್ಟಿಪುರದಲ್ಲಿ ಕ್ರಿಕೆಟ್ ಅಕಾಡೆಮಿಯೊಂದರಲ್ಲಿ ತರಬೇತಿ ಕೊಡಿಸೋದಕ್ಕೆ ಅವನ ಕ್ರಿಕೆಟ್ ಸಸಿಗೆ ನೀರನ್ನ ಎರೆದು ಪೋಷಿಸಲು ಮುಂದಾದ್ರು. ಇದನ್ನ ಅನೇಕ ಕಡೆಗಳಲ್ಲಿ ಅವ್ರ ತಂದೆನೇ ಹೇಳ್ಕೊಂಡಿದ್ದಾರೆ ಕೂಡ. ಅವನ ಕ್ರಿಕೆಟ್ ಅಭ್ಯಾಸಕ್ಕೆ ಅಂತಲೇ ಅವ್ರ ಮನೆ ಹತ್ರನೇ ತಂದೆ ಒಂದು ಟರ್ಫ್ ಪಿಚ್ ಅನ್ನು ಕೂಡ ರೆಡಿ ಮಾಡಿ ಸೆಟ್ ಹಾಕ್ಸಿದ್ರು. ಆದ್ರಿಂದ ಈ ವೈಭವ್ ಶಾಲೆಯಿಂದ ಬಂದ್ಮೇಲೆ ಶಾಲೆ ಇಲ್ಲದಂತ ಸಮಯದಲ್ಲಿ ಹೀಗೆ ಸಮಯ ಸಿಕ್ಕಾಗೆಲ್ಲ ಕ್ರಿಕೆಟ್ ಅನ್ನ ಆಡ್ತಾನೆ ಇದ್ದ. ಅವನು ಬೆಳೀತಾ ಈ ವೈಭವ್ನ ಕ್ರಿಕೆಟ್ನ ಹಸಿವು ಕೂಡ ಹೆಚ್ಚಾಗ್ತಾ ಹೋಯ್ತು. ಅದನ್ನ ತಣಿಸೋದಕ್ಕಿಂತನೇ ಅವನ ತಂದೆ ಹೆಚ್ಚಿನ ತರಬೇತಿ ಕೊಡಿಸೋದಕ್ಕೆ ತೀರ್ಮಾನಿಸ್ತಾರೆ. ಅದಕ್ಕಾಗಿನೇ 10ನೇ ವಯಸ್ಸಿಗೆ ಅವನಿಗೆ ದೂರದ ಪಾಟ್ನಾದಲ್ಲಿ ಕೋಚಿಂಗ್ ಕೊಡಿಸೋದಾಗಿ ತಮ್ಮ ಜಮೀನನ್ನು ಕೂಡ ಮಾರಿ ಮಗನ ಕನಸನ್ನ ಪೂರ್ಣಗೊಳಿಸೋದಕ್ಕೆ ಅವರು ಕಟಿಬದ್ಧರಾಗ್ತಾರೆ. ಯಾಕಂದ್ರೆ ಅವ್ರ ಮಗನ ಬ್ಯಾಟಿಂಗ್ ನಲ್ಲಿ ಕಂಡಿದ್ದಂತ ಹೊಳಪು ಅವರಿಗೆ ಹುರುಪನ್ನ ಕೊಟ್ಟಿತ್ತು. ಅವನೊಬ್ಬ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗೇ ಆಗ್ತಾನೆ ಅನ್ನೋದು ಅವರ ಬಲವಾದಂತ ನಂಬಿಕೆ ಆಗಿತ್ತು. ಆ ಒಂದು ನಂಬಿಕೆಯೊಂದಿಗೆ ಅವ್ರ ತಾಯಿ ಕೂಡ ಆತನಿಗೆ ಆಸರೆ ಆಗ್ತಾಳೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಅವ್ರ ತಂದೆ ಪಾಟ್ನಾಗೆ ಪ್ರತಿ ದಿವಸ ಕರ್ಕೊಂಡು ಹೋಗಿ ಬರ್ತಾ ಇದ್ರೆ ಅವ್ರ ತಾಯಿ ಬೆಳಗ್ಗೆ 4 ಗಂಟೆಗೆ ಎದ್ದು ಅವನಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಆದ್ರೆ ಈ ವೈಭವನ ಕ್ರಿಕೆಟ್ ಸ್ವಲ್ಪ ಬೆಳಕನ್ನ ಕಂಡಿದ್ದು ಮಾಜಿ ರಣಜಿ ಆಟಗಾರ ಮನೀಶ್ ಓಜಾ ಅವರ ಹತ್ರ ಕೋಚಿಂಗ್ ಅನ್ನ ಪಡೆಯೋದಕ್ಕೆ ಶುರು ಮಾಡಿದ್ಮೇಲೆ 10ನೇ ವಯಸ್ಸಿಗೆ ದೊಡ್ಡ ಬೋಲರ್ಗಳನ್ನ ದಂಡಿಸಿ ಶತಕಗಳನ್ನ ಬಾರಿಸ್ತಾ ಇದ್ದ. ಆಗ್ಲೇ ಅವನ ಸತತ ಪರಿಶ್ರಮದಿಂದ ಅಂಡರ್ 12, ಅಂಡರ್ 16 ಮತ್ತು ರಾಜ್ಯ ತಂಡಗಳಲ್ಲಿ ಸ್ಥಾನ ಪಡೆದಲ್ಲದೆ ಅಲ್ಲಿ ಅದ್ಭುತ ಪ್ರದರ್ಶನ ಕೂಡ ತೋರಿಸ್ತಾನೆ. ಇಲ್ಲಿನ ವೈಭವನ ಕ್ರಿಕೆಟ್ ಆರ್ಭಟ ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ಗೂ ತಲುಪಿತ್ತು. ಅವನ ಆಟವನ್ನು ನೋಡಿದ್ಮೇಲೆ BCA ಅವನಿಗೆ ವಿನು ಮಂಕಟ್ ಟ್ರೋಫಿಯಲ್ಲಿ ಆಡೋದಕ್ಕೆ ಅವಕಾಶವನ್ನ ಕೊಡ್ತು. ಅಲ್ಲೂ ಕೂಡ ಶತಕದ ಮೇಲೆ ಶತಕವನ್ನ ಬಾರಿಸ್ತಾ ಅವನ ಈ ಒಂದು ಆಟವನ್ನು ನೋಡದಂತ BCCI ಕೂಡ ಅಂಡರ್ 19 ತಂಡಕ್ಕೆ ಆಯ್ಕೆ ಮಾಡಿ ಅವಕಾಶವನ್ನ ಕೊಡ್ತು. ಆದ್ರೆ ಮೊದಲ 2 ಸರಣಿಗಳಲ್ಲಿ ಬಾಂಗ್ಲಾದೇಶ ಮತ್ತು ಇಂಗ್ಲೆಂಡ್ ಸರಣಿಗಳಲ್ಲಿ ವೈಭವ್ ಅಷ್ಟೇನು ಚೆನ್ನಾಗಿ ಆಡ್ಲಿಲ್ಲ. ಹಾಗಾಗಿ ಅಂಡರ್ 19 ವರ್ಲ್ಡ್ ಕಪ್ ತಂಡದಿಂದ ಅವನನ್ನ ಹೊರಗಿಡ್ಲಾಯಿತು. ಆದರೂ ಕೂಡ ಎದೆಗುಂದದಂತ ವೈಭವ್ ತನ್ನ ಅಭ್ಯಾಸವನ್ನ ಮುಂದುವರಿಸ್ತಾನೆ. 2023-24 ರಣಜಿ ಟ್ರೋಫಿಗೆ ಬಿಹಾರ ತಂಡದ ಪರ ಆಡೋದಕ್ಕೆ ಅವಕಾಶವನ್ನ ಕೊಡ್ತು. ಆಗ ಇನ್ನೂ ಕೂಡ ಈ ವೈಭವ್ಗೆ ಕೇವಲ 12 ವರ್ಷ ಮಾತ್ರ. ಹಾಗಾಗಿ ಮತ್ತೆ ಆಸ್ಟ್ರೇಲಿಯಾ ವಿರುದ್ಧ ಅಂಡರ್ 19 ಯೂತ್ ಟೆಸ್ಟ್ ಸರಣಿಗಾಗಿ ಆತನಿಗೆ ಬುಲಾ ಬಂತು. 12 ವರ್ಷದ ಹುಡುಗ ಮೊದಲ ಪಂದ್ಯದಲ್ಲೇ ಶತಕ ಸಿಡಿಸಿ ಆಗ್ಲೇ ವಿಶ್ವದ ಗಮನವನ್ನ ಸೆಳೆಯೋದಕ್ಕೆ ಶುರು ಮಾಡಿದ. ನಿಜ ಹೇಳ್ಬೇಕು ಅಂದ್ರೆ ವೈಭವ್ ಅಲ್ಲಿಂದ ಯಾವತ್ತೂ ಹಿಂದಿರುಗಿ ನೋಡ್ಲೇ ಇಲ್ಲ. ನಂತರ ಬಿಹಾರ ತಂಡದಲ್ಲಿ ಸತತವಾಗಿ ರನ್ ಹೊಳೆಯನ್ನೇ ಹರಿಸ್ತಾ ಇದ್ದ. ಆಗ್ಲೇ ಬೆಂಗಳೂರಿನ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ NCA ಈ ವೈಭವ್ನ ಆಟದ ಮೇಲೆ ಒಂದು ಕಣ್ಣನ್ನ ಇಟ್ಟಿತ್ತು. ಜೊತೆಗೆ IPL ನ ರಾಜಸ್ಥಾನ್ ರಾಯಲ್ಸ್ ತಂಡದ ಸ್ಕೌಟಿಂಗ್ ನೆಟ್ವರ್ಕ್ ಕೂಡ ವೈಭವ್ನ ಆಟಕ್ಕೆ ಮಾರುಹೋಗಿತ್ತು. ಹಾಗಾಗಿನೇ ತಂಡದ ಬ್ಯಾಟಿಂಗ್ ಕನ್ಸಲ್ಟೆಂಟ್ ವಿಕ್ರಮ್ ರಾಥೋಡ್ ವೈಭವ್ನ ಆಟವನ್ನ ಸೂಕ್ಷ್ಮವಾಗಿ ಫಾಲೋ ಮಾಡ್ತಿದ್ರು. ಹಾಗಾಗಿ RR ತಂಡ ಟ್ರಯಲ್ಗೆ ಅಂತ ಕರೆದಾಗ ರಾಥೋಡ್ ಕೊಟ್ಟಂತ ಟಾಸ್ಕ್ ಅನ್ನ ಯಶಸ್ವಿಯಾಗಿ ಮುಗಿಸಿದಂತ ವೈಭವ್ ಮುಂದಿನ IPL ಹರಾಜಿಗೆ ಎಂಟ್ರಿ ಪಡೆಯುವಂತ ಸೂಚನೆಯನ್ನ ಕೊಟ್ಟಿದ್ದ. ಅದರಂತೆ 2025ರ IPL ಹರಾಜಿನಲ್ಲಿ 30 ಲಕ್ಷ ಮೂಲ ಬೆಲೆ ಹೊಂದಿದಂತ ವೈಭವ್ನನ್ನ RR ತಂಡ ಖರೀದಿ ಮಾಡೋದಕ್ಕೆ ಮುಂದಾಯಿತು. ಆದ್ರೆ ವೈಭವನ ಹೆಸರು ಬಂದ ಕೂಡಲೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಅವನನ್ನ ಖರೀದಿ ಮಾಡೋದಕ್ಕೆ RR ತಂಡದ ಜೊತೆ ಜಿದ್ದಿಗೆ ಬಿದ್ದಿತ್ತು. ಕೊನೆಗೆ ವೈಭವ್ 1,10,00,000ಕ್ಕೆ RR ತಂಡದ ಪಾಲಾಗ್ತಾನೆ. ಇದಾದ್ಮೇಲೆ ಮುಂದಿನದೆಲ್ಲ ಇತಿಹಾಸ.
ಅದೇ ವರ್ಷ ಅಂದ್ರೆ 2025ರಲ್ಲಿ IPLಗೆ ವೈಭವ್ ಪಾದಾರ್ಪಣೆ ಮಾಡಿದಾಗ ಅವನಿಗೆ 14 ವರ್ಷ 23 ದಿವಸ. ಈ ವೈಭವ್ ತಾನು ಆಡದಂತ ಮೊದಲ ಪಂದ್ಯದಲ್ಲಿ ಆರ್ಭಟಿಸಿದ್ದ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ತಾನು ಆಡದಂತ ಮೊದಲ ಬಾಲ್ನಲ್ಲೇ ಸಿಕ್ಸರ್ ಅನ್ನ ಬಾರಿಸಿ ಭರ್ಜರಿ ಶುಭಾರಂಭವನ್ನ ಮಾಡಿದ. ಆ ಒಂದು ಪಂದ್ಯದಲ್ಲಿ 20 ಬಾಲ್ಗಳಲ್ಲಿ 34 ರನ್ ಅನ್ನ ಬಾರಿಸಿ ಭರವಸೆಯನ್ನ ಮೂಡಿಸಿದ್ದ. ಆದ್ರೆ ಕೆಲವು ಪಂದ್ಯಗಳ ನಂತರ ನಡೆದದ್ದು ಇಡೀ ಕ್ರಿಕೆಟ್ ಲೋಕನೇ ಮರೆಯಲಾಗದಂತ ಘಟನೆ. ಗುಜರಾತ್ ತಂಡದ ವಿರುದ್ಧದ ಪಂದ್ಯದಲ್ಲಿ ವೈಭವ್ ಅಕ್ಷರಶಃ ರಾಕ್ಷಸ ರೂಪವನ್ನ ತಾಳಿದ. ಆ ದಿನ ಈ ವೈಭವ್ ತನ್ನ ಕ್ರಿಕೆಟ್ ಪರಾಕ್ರಮವನ್ನ ಜಗತ್ತಿನ ಎದುರು ಬಿಚ್ಚಿಟ್ಟಿದ್ದ. ಕೇವಲ 38 ಬಾಲ್ಗಳಲ್ಲಿ 101 ರನ್ ಅನ್ನ ಚಚ್ಚಿ ಬಿಸಾಕಿದ್ದ. ಅದರಲ್ಲಿ ಭರ್ತಿ 11 ಸಿಕ್ಸರ್ಗಳಿದ್ವು. ಅದು IPL ಇತಿಹಾಸದಲ್ಲೇ 2ನೇ ಅತಿ ವೇಗದ ಸೆಂಚುರಿಯಾಗಿತ್ತು. ಮತ್ತೆ IPL ನಲ್ಲಿ ಶತಕ ಬಾರಿಸಿದಂತ ಅತ್ಯಂತ ಕಿರಿಯ ಆಟಗಾರ ಅನ್ನುವಂಥ ದಾಖಲೆ ಕೂಡ ಈ ವೈಭವ್ನ ಹೆಸರಿಗೆ ಸೇರ್ಪಡೆ ಆಯಿತು. ಈ ಒಂದು ಆಟವನ್ನು ನೋಡಿ ಇಡೀ ಕ್ರಿಕೆಟ್ ಲೋಕದ ದಿಗ್ಗಜರು ಎಲ್ಲರೂ ಕೂಡ ಬೆರಗಾಗಿದ್ರು. ಅವನೊಬ್ಬ ವಿಶೇಷವಾದಂತ ಆಟಗಾರ, ಅವನಲ್ಲಿ ಏನೋ ಇದೆ ಅಂತ ಅಂದೇ ಶರ ಬರೆದಿದ್ರು. ಅವನೊಬ್ಬ ಚಾಣಾಕ್ಷ ಆಟಗಾರ ಆಗೇ ಆಗ್ತಾನೆ ಅಂತ ಅನೇಕರು ಭವಿಷ್ಯವನ್ನ ನುಡಿದಿದ್ರು. ಅದರಂತೆ ಕಳೆದ ವರ್ಷದ IPL ಸೀಸನ್ ನಲ್ಲಿ ಒಟ್ಟಾರೆಯಾಗಿ ವೈಭವ್ 251 ರನ್ ಅನ್ನ ಬಾರಿಸಿದ್ದ. ಅದರ ನಂತರ ವೈಭವ್ ಭಾರತದ ಪರವಾಗಿ ಅಂಡರ್-19 ವಿಶ್ವಕಪ್ ನಲ್ಲಿ ಆಡುವಂತ ಅವಕಾಶವನ್ನ ಪಡೆದ. ಒಂದರ್ಥದಲ್ಲಿ 2025ರ IPL ಅವನನ್ನ ಭಾರತಕ್ಕೆ ಪರಿಚಯವನ್ನ ಮಾಡಿಕೊಟ್ರೆ, ಅಂಡರ್-19 ವಿಶ್ವಕಪ್ ಟೂರ್ನಿಮೆಂಟ್ ಇಡೀ ಜಗತ್ತಿಗೆ ಪರಿಚಯವನ್ನ ಮಾಡಿಕೊಟ್ಟಿತು ಅಂದ್ರೆ ತಪ್ಪಾಗೋದಿಲ್ಲ. ಜಿಂಬಾಬ್ವೆಯಲ್ಲಿ ನಡೆದಂತ ಆ ಒಂದು ವಿಶ್ವಕಪ್ ನಲ್ಲಿ ವೈಭವ್ ಅಕ್ಷರಶಃ ರಾರಾಜಿಸಿದ್ದ. ಅದರಲ್ಲೂ ಇಂಗ್ಲೆಂಡ್ನ ವಿರುದ್ಧ ಫೈನಲ್ ಪಂದ್ಯದಲ್ಲಿ ವೈಭವ್ ತನ್ನ ಜೀವನದ ಅತ್ಯಂತ ದೊಡ್ಡ ಇನ್ನಿಂಗ್ಸ್ ಅನ್ನ ಆಡಿದ್ದ. ಆ ಒಂದು ಮ್ಯಾಚ್ ನಲ್ಲಿ ಆತ ಕೇವಲ 80 ಬಾಲ್ಗಳಲ್ಲಿ 175 ರನ್ ಅನ್ನ ಬಾರಿಸಿದ್ದ. ಅದರಲ್ಲಿ ಬರೋಬ್ಬರಿ 15 ಸಿಕ್ಸರ್ ಮತ್ತು 15 ಫೋರ್ಗಳೇ ತುಂಬಿದ್ವು. ಆತನ ಹೋರಾಟದ ಫಲವಾಗಿ ಭಾರತ 100 ರನ್ಗಳಿಂದ ಇಂಗ್ಲೆಂಡ್ ತಂಡವನ್ನ ಸೋಲಿಸಿ ಭಾರತ ಅಂಡರ್-19 ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿತ್ತು. ಟೂರ್ನಿ ಉದ್ದಕ್ಕೂ ತನ್ನ ಪರಾಕ್ರಮದ ಫಲವಾಗಿ ವೈಭವ್ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೂಡ, ಜೊತೆಗೆ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಕೂಡ ಬಾಚಿಕೊಂಡಿದ್ದ. ಅದರ ಹಿಂದೆನೆ ಶುರುವಾಗಿದ್ದು ವೈಭವ್ನ 2ನೇ IPL ನ ದಂಡಯಾತ್ರೆ. ಇದೇ ಮಾರ್ಚ್ ನಲ್ಲಿ, ಅಂದ್ರೆ IPL ಆರಂಭ ಆಗೋದಕ್ಕಿಂತನೂ ಕೂಡ 3 ದಿವಸ ಮುಂಚೆ, ಅಂದ್ರೆ ಮಾರ್ಚ್ 15ನೇ ತಾರೀಕು ಆತನಿಗೆ 15 ವರ್ಷ ತುಂಬಿತ್ತು. ಈ ಒಂದು ಸೀಸನ್ ಅಲ್ಲೂ ಕೂಡ ಅದ್ಭುತ ಆರಂಭವನ್ನೇ ವೈಭವ್ ಪಡೆದಿದ್ದಾನೆ. ಚೆನ್ನೈ ಸೂಪರ್ ಕಿಂಗ್ಸ್ ನ ವಿರುದ್ಧದ ಪಂದ್ಯದಲ್ಲೂ ಕೂಡ ಆತ ಕೇವಲ 17 ಬಾಲ್ಗಳಲ್ಲಿ 52 ರನ್ ಅನ್ನ ಗಳಿಸಿದಾಗ ಇಡೀ ಕ್ರೀಡಾಂಗಣ ಹುಚ್ಚೆದ್ದು ಕುಣಿದಿತ್ತು. ಅಲ್ಲಿಗೆ ಈ ವರ್ಷದ IPL ನಂದೇ ಅಂತ ಆತ ಸಾರಿ ಹೇಳಿದ್ದ. ನಂತರ ಮುಂಬೈ ಇಂಡಿಯನ್ಸ್ ಜೊತೆಗಿನ ಮ್ಯಾಚ್ ನಲ್ಲಿ 14 ಬಾಲ್ಗಳಲ್ಲಿ 39 ರನ್ ಅನ್ನ ಬಾರಿಸಿದ್ದ. ವೀಕ್ಷಕರೇ, ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದ ಅದ್ಭುತ ಬೌಲರ್ಗಳಲ್ಲಿ ಒಬ್ಬರಾದಂತ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಅನ್ನು ಕೂಡ ದಿಟ್ಟತನದಿಂದ ಎದುರಿಸಿ ಹಿಗ್ಗಾಮುಗ್ಗ ಬಾರಿಸಿದ್ದ. ಇನ್ನು ಮೊನ್ನೆಯ RCB ತಂಡದ ವಿರುದ್ಧ ಮ್ಯಾಚ್ ನಲ್ಲಿ ತನ್ನ ಇನ್ನೊಂದು ವಿರಾಟ ರೂಪವನ್ನ ಪ್ರದರ್ಶನ ಮಾಡಿದ್ದ. ಕೇವಲ 26 ಬಾಲ್ಗಳಲ್ಲಿ 78 ರನ್ ಅನ್ನ ಬಾರಿಸಿ RCB ತಂಡಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಆತ ಶಾಕ್ ಅನ್ನ ಕೊಟ್ಟಿದ್ದ. ಅದಲ್ಲದೆ ಆಸ್ಟ್ರೇಲಿಯಾದ ವಿಶ್ವವಿಖ್ಯಾತ ಬೌಲರ್ ಆದಂತ ಜೋಶ್ ಹೆಂಜಲ್ವುಡ್ ಬೌಲಿಂಗ್ ಅನ್ನ ಧೂಳಿಪಟ ಮಾಡಿದ್ದ. ಆತನ ಒಂದೇ ಓವರ್ ನಲ್ಲಿ ಬೌಂಡರಿ ಸಿಕ್ಸರ್ ಅನ್ನ ಸೇರಿಸಿ 19 ರನ್ ಹೊಡಿತಾ ಇದ್ರೆ ಅತ್ತ ವಿಶ್ವದ ದೊಡ್ಡ ಬೌಲರ್ನ ಖ್ಯಾತಿ ಮಕಾಡೆ ಮಲಗಿತ್ತು. ಸದ್ಯದಲ್ಲಿ IPL ನಲ್ಲಿ ಈ ವೈಭವನ ಖ್ಯಾತಿ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಮತ್ತೊಂದು ಬದಿಯಲ್ಲಿ ಗ್ರೌಂಡ್ ನಲ್ಲಿ ವಿರಾಟ್ ಕೊಹ್ಲಿ ಇದ್ರೆ ಕ್ಯಾಮರಾಗಳು ಇವನನ್ನ ಟಿವಿ ಪರದೆ ಮೇಲೆ ತೋರಿಸ್ತಿದ್ವು. ಬರೀ ಟ್ರೆಂಡಿಂಗ್ ಮಾತ್ರ ಅಲ್ಲ, ಈತನ ಮಾರ್ಕೆಟ್ ವ್ಯಾಲ್ಯೂ ಕೂಡ ಹೆಚ್ಚಾಗಿದೆ ಅಂತ ವರದಿಗಳು ತಿಳಿಸ್ತವೆ. 2024ರಲ್ಲಿ 1,10,00,000ಕ್ಕೆ ರಾಜಸ್ಥಾನ್ ರಾಯಲ್ಸ್ ಇವನನ್ನ ಖರೀದಿ ಮಾಡಿತ್ತು. ಈಗ ಆ ಒಂದು ಹೂಡಿಕೆ 16 ಕೋಟಿ ಆಗಿದೆ ಅಂತ ಕೆಲವು ವರದಿಗಳು ತಿಳಿಸ್ತವೆ. ಈತನ ಆಟಕ್ಕೆ ಮನಸೋತು ಕ್ರಿಕೆಟ್ ದೇವರು ಅಂತಾನೆ ಹೆಸರಾಗಿರುವಂತಹ ಸಚಿನ್ ತೆಂಡೂಲ್ಕರ್, ರೋಹಿತ್ ಶರ್ಮಾ, ಯುವರಾಜ್ ಸಿಂಗ್, ಸುನಿಲ್ ಗವಾಸ್ಕರ್, ರವಿಶಾಸ್ತ್ರಿ ಅಂತ ದೊಡ್ಡ ದೊಡ್ಡ ಆಟಗಾರರು ಮನತುಂಬಿ ಹೊಗಳಿದ್ದಾರೆ. ವೀಕ್ಷಕರೇ, ಬೂಮ್ರಾ, ಬೋಲ್ಟ್, ಹೆಂಜಲ್ವುಡ್, ರಬಾಡಾ, ಭುವನೇಶ್ವರ್ ಕುಮಾರ್, ಮ್ಯಾಟ್ ಹೆನ್ರಿ ಇವೆಲ್ಲ ಬರೀ ಹೆಸರುಗಳು ಮಾತ್ರ ಅಲ್ಲ, ಕ್ರಿಕೆಟ್ ಜಗತ್ತಿನ ದಿಗ್ಗಜ ಬೌಲರ್ಗಳು. ಆದ್ರೆ ಈ ಹುಡುಗ ಇವ್ರ್ಯಾರನ್ನು ಕೂಡ ಬಿಡ್ಲಿಲ್ಲ. ಎಲ್ಲರ ಬೌಲಿಂಗ್ ನಲ್ಲೂ ಕೂಡ ಮನಸೋ ಇಚ್ಛೆ 6 ಮತ್ತು 4ಗಳನ್ನ ಬಾರಿಸಿದ್ದ. ವೀಕ್ಷಕರೇ, ಈ ವೈಭವ್ ಸೂರ್ಯವಂಶಿಯ ಪ್ರಾಕ್ಟೀಸ್ ಹೇಗಿತ್ತು ಅಂದ್ರೆ, ಒಂದು ಪರ್ಟಿಕ್ಯುಲರ್ ಹೊಡೆತವನ್ನ ಕಲಿಯೋದಕ್ಕೆ ಆತ ಸುಮಾರು 400ರಿಂದ 500 ಎಸೆತಗಳನ್ನ ಎದುರಿಸ್ತಾ ಇದ್ದ. ಅಂತ ಎನರ್ಜಿ ಒಂದು. ಈತ ಇದೇ ರೀತಿ ತನ್ನ ಆಟವನ್ನ ಮುಂದುವರಿಸಿದ್ರೆ ಕ್ರಿಕೆಟ್ ಜಗತ್ತಲ್ಲಿ ಯಾವತ್ತೂ ಕೂಡ ಈತನ ಹೆಸರು ಮರೆಯಾಗದಂತ ರೀತಿಯಲ್ಲಿ ಈತ ಬೆಳಿತಾನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇವನ್ ಬಗ್ಗೆ ಮತ್ತು ಈತನ ಆಟದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.